ಎಲ್ರಿಗೂ ನಮಸ್ಕಾರ. ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ ಹಾಗೂ ಅಗ್ರಪ್ರೇರಕ ಭಾಷಣಕಾರ. ನನ್ನ ಪ್ರೇರಣಾ ಸರಣಿಯ ಭಾಗ 14ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾನು ಹಂಚ್ಕೊಳ್ಳೋಂಥ ವಿಷಯ, ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು, ನಿದರ್ಶನಗಳನ್ನು ಕೊಡ್ಬೋದು, ಅಥವಾ ಸಾಕಷ್ಟು ಪುರಾವೆಗಳನ್ನು ಕೊಡ್ಬೋದು, ಅಥವಾ ನಾವು ನೋಡಿರೋಂಥ ಜೀವನದಲ್ಲೇ ಸಾಕಷ್ಟು ಪ್ರಕರಣಗಳನ್ನು ಸಹ ಪ್ರಸ್ತಾಪ ಮಾಡ್ಬೋದು. ಅದರಲ್ಲಿ ನಾನು ಒಂದು ಗಮನಿಸಿರೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ. ಈ ಕೋವಿಡ್ ಸಂದರ್ಭದಲ್ಲಿ, ಈ ಕೊರೋನಾ ಬಂದ ಸಂದರ್ಭದಲ್ಲಿ, ಕೋವಿಡ್ ಬಂದ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ತಿಂಗಳುಗಳು ನಿರ್ಬಂಧ ಇತ್ತು. ಇನ್ನು ಯಾರೂ ಸಹ ಹೊರಗಡೆ ಬರೋಗಿರಲಿಲ್ಲ. ಭಾಳಷ್ಟು ವ್ಯಾಪಾರ ವಹಿವಾಟುಗಳನ್ನೆಲ್ಲ ಸಂಪೂರ್ಣ ನಿರ್ಬಂಧ ಏರಲಾಗಿತ್ತು. ಕೆಲವು ದಿನನಿತ್ಯ ಅಗತ್ಯ ವಸ್ತುಗಳನ್ನು ಏನು ಮಾರಂಥದ್ದು ಬಿಟ್ಟರೆ ಅಥವಾ ಖರೀದಿ ಮಾಡಲಿಕ್ಕೆ ಬಿಟ್ಟರೆ ಯಾವುದಕ್ಕೂ ಅವಕಾಶ ಇರಲಿಲ್ಲ. ಬಹುಶಃ ದಿನನಿತ್ಯ ಬಳಸೋಂಥ ಹಣ್ಣು ತರಕಾರಿಗಳನ್ನ, ದಿನಸಿಗಳನ್ನ ತೊಗೊಳ್ಬೇಕು ಅಂತಿದ್ರು, ನಿರ್ದಿಷ್ಟ ದಿನಗಳನ್ನು ನಿಗದಿ ಮಾಡಿದ್ರು. ಹಾಗಾಗಿ ನಾವೆಲ್ಲ ಅಂಥ ದಿನಗಳಲ್ಲಿ ಬಂದು ಹೊರಗಡೆ ತೊಗೊಳ್ಳೋಂಥ ಒಂದು ವಿಷಮ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಈ ಆಟೋ ಚಾಲಕರೇನಿದಾರಲ್ಲ, ಆಟೋವನ್ನು ಓಡಿಸೋಂಥವ್ರು, ನಿಮಗೂ ಗೊತ್ತಿದೆ ಪಾಪ, ಭಾಳಷ್ಟು ದಿನನಿತ್ಯ ಅವರ ಕಸುಬನ್ನು ಮಾಡಿ, ಕೆಲಸವನ್ನು ಮಾಡಿ ದುಡಿಯಂಥ ಒಂದು ವರ್ಗ ಏನಿದೆ, ಅವರಿಗೆ ಭಾಳಷ್ಟು ಸಮಸ್ಯೆ ಆಯಿತು ಕೊರೋನಾ ಸಂದರ್ಭದಲ್ಲಿ ಅಥವಾ ಕೋವಿಡ್ ಸಂದರ್ಭದಲ್ಲಿ. ಈ ದಿನನಿತ್ಯ ಈ ಪ್ರಯಾಣಿಕರ ಆಟೋ ಓಡಿಸೋಂಥ ಭಾಳಷ್ಟು ಜನಕ್ಕೆ ಏನಾಯಿತು ಅಂದರೆ, ನಿರ್ಬಂಧ ಇರೋದ್ರಿಂದ ಅವರಿಗೆ ಆದಾಯಕ್ಕೆ ಭಾಳ ಒಂದು ಹೊಡೆತ ಬೀಳ್ತು. ಯಾಕಂದ್ರೆ ನಿಮಗೂ ಗೊತ್ತಿರೋಂಗೆ ಪ್ರತಿದಿನ ಪಾಪ ಆಟೋ ಓಡಿಸ್ತಾ ಇದ್ರು, ಏನೋ ಒಂದು ಆದಾಯ ಬರ್ತಾ ಇತ್ತು, ಹೇಗೋ ಜೀವನ ಸಾಗಿಸ್ತಾ ಇದ್ರು. ಯಾವಾಗ ಈ ಒಂದು ಕೋವಿಡ್ನಲ್ಲಿ ನಿರ್ಬಂಧ ಇತ್ತು, ಭಾಳಷ್ಟು ಜನಕ್ಕೆ ಸಮಸ್ಯೆ ಆಗಿತ್ತು. ಆಗ ಆ ಸಂದರ್ಭದಲ್ಲಿ ಗಮನಿಸಿದೆ, ಕೆಲವು ಆಟೋ ಓಡಿಸ್ತಾ ಇದ್ದಂಥವ್ರು ಏನು ಮಾಡಿದ್ರು ಅಂದರೆ, ನಾನು ನೋಡ್ತಾ ಇದ್ದೆ, ಅಚಾನಕ್ಕಾಗಿ ಆ ಪ್ರಯಾಣಿಕರ ಆಟೋವನ್ನು ಅಲ್ಪ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ಅದರಲ್ಲಿ ಒಂದು ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಚಿಕ್ಕದ ಒಂದು ಮಾರ್ಪಾಟು ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಹಣ್ಣು ತರಕಾರಿಯನ್ನು ಮಾರಾಟ ಮಾಡಲಿಕ್ಕೆ ಭಾಳಷ್ಟು ಆಟೋ ಚಾಲಕರು ಪ್ರಾರಂಭ ಮಾಡಿದರು. ಆವಾಗ ನನಗನ್ನಿಸ್ತು, ಬಹುಶಃ ಅವ್ರ ಜೀವನದಲ್ಲಿ ಯಾವತ್ತೂ ಸಹ ಹಣ್ಣು ತರಕಾರಿಯನ್ನು ಮಾರಾಟ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದವರು ಅಲ್ಲ, ಅಥವಾ ಹಣ್ಣು ತರಕಾರಿಯನ್ನು ಯಾವ ರೀತಿ ಮಾರಾಟ ಮಾಡಬೇಕಂತ ಬಹುಶಃ ಕನಸಿನಲ್ಲೂ ಯೋಚಿಸಿರಲಿಲ್ಲ ಅನಿಸುತ್ತೆ. ಹಣ್ಣು ತರಕಾರಿಗಳನ್ನ ಎಲ್ಲಿಂದ ತರಬೇಕು, ಎಷ್ಟು ಲಾಭ ಇಟ್ಕೊಂಡು ಮಾಡಬೇಕು ಅಂತ ಅವ್ರ ಜೀವನದಲ್ಲಿ ಯಾವತ್ತೂ ಯೋಚನೆನೂ ಮಾಡಿರಲಿಲ್ಲ, ತರಬೇತಿ ತೊಗೊಂಡಿರಲಿಲ್ಲ. ಆದರೆ ರಾತ್ರೋರಾತ್ರಿ ಅವರು ಹಣ್ಣು ಮತ್ತು ತರಕಾರಿಯನ್ನು ಮಾರಾಟ ಮಾಡಲಿಕ್ಕೆ ಹಿಡಿದ್ರು. ಯಾಕೆ ಹೇಳಿ? ಯಾಕೆ ಅಂದರೆ, ನಾನಾಗಲೇ ನನ್ನ ಪ್ರೇರಣಾ ಸರಣಿಯ ಭಾಗ 1ರಲ್ಲೂ ಸಹ ಹೇಳಿದ್ದೆ, ಜೀವನದಲ್ಲಿ ನಾವೇನಾದ್ರು ಬದಲಾವಣೆ ಆಗಬೇಕು ಅಥವಾ ವಿಭಿನ್ನವಾಗಿ ನಾವೇನಾದ್ರು ಚಿಂತನೆ ಮಾಡಬೇಕಂದ್ರೆ ಚುಚ್ಚಬೇಕು ಅಂತ ಹೇಳಿದ್ದೆ. ಮತ್ತು ಎರಡನೇದು ಹೇಳ್ತೀನಿ, ಈ ಕೆಲವರು ಸ್ವಲ್ಪ ಮಹಾನ್ ವ್ಯಕ್ತಿಗಳು ಹೇಳ್ತಾರೆ, ಅಥವಾ ಭಾಳ ಆಳವಾಗಿ ತಿಳ್ಕೊಂಡಿರೋಂಥ ವ್ಯಕ್ತಿಗಳು ಹೇಳ್ತಾರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಯಾಕೆ ಮಾಡಬೇಕನ್ನೋದು ಮೊದಲು ಬರುತ್ತಾ, ಹೇಗೆ ಮಾಡಬೇಕನ್ನೋದು ಮೊದಲು ಬರುತ್ತಾ? ಬಹುಶಃ ಈ ಒಂದು ಪ್ರಶ್ನೆಯನ್ನು ನಾನು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ, ಭಾಳಷ್ಟು ವೇದಿಕೆಗಳಲ್ಲಿ ನಾನು ಕೇಳ್ತಾ ಇರ್ತೀನಿ. ಯಾವುದೇ ಒಂದು ನಾವು ಕೆಲಸವನ್ನು ಮಾಡಬೇಕಾದ್ರೆ, ಅಥವಾ ನಿಮ್ಮನ್ನು ಕೇಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಮೊದಲು ಯಾಕೆ ಮಾಡಬೇಕನ್ನೋದು ಬರುತ್ತಾ, ಹೇಗೆ ಮಾಡಬೇಕನ್ನೋದು ಬರ್ತದ? ನಾನು ಭಾಳಷ್ಟು ಕಾರ್ಯಕ್ರಮಗಳು ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಹೇಗೆ ಮಾಡಬೇಕನ್ನೋದು ಮುಖ್ಯ, ಹೇಗೆ ಮಾಡಬೇಕನ್ನೋದು ಮುಖ್ಯ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ನೀವು ಭಾಳ ಸೂಕ್ಷ್ಮವಾಗಿ ಆಳವಾಗಿ ನೋಡಿದ್ರೆ ಹೇಗೆ ಮಾಡಬೇಕನ್ನೋದು ಮೊದಲು ಬರಲ್ಲ. ಯಾಕೆ ಮಾಡಬೇಕು, ಏಕೆ ಮಾಡಬೇಕು ಅನ್ನೋದು ಮೊದಲು ಬರ್ತದೆ. ಆನಂತರ ಹೇಗೆ ಮಾಡಬೇಕನ್ನೋಂಥದ್ದು ಬರೋಂಥದ್ದು. ಎಲ್ಲಿವರೆಗೂ ನನಗೆ ಅದನ್ನು ಯಾಕೆ ಮಾಡಬೇಕು, ಏಕೆ ಮಾಡಬೇಕನ್ನೋದು ನನಗೆ ಗೊತ್ತಾಗಲಿಲ್ಲ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಅದನ್ನು ಹೇಗೆ ಮಾಡಬೇಕಂತ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಥವಾ ಒಂದು ವೇಳೆ ಹೇಗೆ ಮಾಡಬೇಕಂತ ನಾನು ತಿಳ್ಕೊಂಡ್ರೂ ಸಹ ಅದನ್ನು ಯಾಕೆ ಮಾಡಬೇಕಂತ ನನಗೆ ಎಲ್ಲಿವರೆಗೂ ಅನ್ಸಲ್ವೋ, ಹಾಗಾಗಿ ನಾನು ತಿಳ್ಕೊಂಡಿದ್ದು ಸಹ ನಾನು ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ. ಬಹುಶಃ ಅರ್ಥ ಆಯಿತು ಅಂತ ಭಾವಿಸಿದ್ದೇನೆ. ಅದೇ ಉದಾಹರಣೆ, ನನ್ನ ಆಟೋ ಪ್ರಯಾಣಿಕರ ಆಟೋವನ್ನು ಓಡಿಸ್ತಾ ಇದ್ದಂಥವ್ರು, ಮತ್ತೊಮ್ಮೆ ನಾನು ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ. ಅವ್ರು ಯಾರೂ ಜೀವನದಲ್ಲಿ ತರಬೇತಿ ತೊಗೊಳ್ಳಿಲ್ಲ. ಹಣ್ಣು ತರಕಾರಿ ಮಾಡೋದ್ರ ಮಾರಾಟ ಮಾಡೋದ್ರ ಬಗ್ಗೆ ಎಲ್ಲಿ ತರಬೇಕು ಅಂತ ವಿಷಯ ಗೊತ್ತಿಲ್ಲ, ಮಾಹಿತಿ ಗೊತ್ತಿರಲಿಲ್ಲ. ಆದರೆ ರಾತ್ರೋರಾತ್ರಿ ಹಠಾತ್ ಆ ಪರಿಸ್ಥಿತಿ ಅವ್ರನ್ನ ಆ ಒಂದು ಇದಕ್ಕೆ ಅವ್ರನ್ನ ತಂದು ನಿಲ್ಲಿಸಿತ್ತು. ಹಾಗಾಗಿ ಯಾಕಂದರೆ ಮಾಡಲೇಬೇಕಿತ್ತು, ಅನಿವಾರ್ಯ. ಯಾಕಂದರೆ ದಿನನಿತ್ಯ ಕುಟುಂಬ ಜೀವನ ಸಾಗಿಸ್ಬೇಕಾಗಿತ್ತಲ್ಲ. ಪ್ರಯಾಣಿಕರ ಆಟೋ ಹೇಗೋ ಜೀವನ ಮಾಡ್ತಾಯಿದ್ರು, ಅವಕಾಶ ಇರಲಿಲ್ಲ. ಹಾಗಾಗಿ ಹೊಸ ಅವಕಾಶನ ಹುಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಬಂತು ಅವ್ರಿಗೆ. ಯಾಕೆ ಮಾಡಬೇಕು ಅನ್ನೋದು ಅವ್ರಿಗೆ ಸ್ಪಷ್ಟವಿತ್ತು. ಕುಟುಂಬಕ್ಕೆ ಬೆಂಬಲ ಕೊಡೋಂಥ, ಕುಟುಂಬಕ್ಕೆ ನೆರವು ನೀಡೋಂಥದ್ದು ಅನಿವಾರ್ಯವಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಅವರು ಹಣ್ಣು ತರಕಾರಿ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಒಟ್ಟಾರೆ ಸಾರಾಂಶ ಇಷ್ಟೇ, ಭಾಳಷ್ಟು ಜನ ಅಷ್ಟೇ, ಯಾವುದೇ ಕ್ಷೇತ್ರದಲ್ಲಾದರೂ ಅಷ್ಟೇ, ನಮಗೆ ತರಬೇತಿ ಮುಖ್ಯ,
ಮಾಹಿತಿ ಮುಖ್ಯ ಅಂತಾರೆ. ಖಂಡಿತ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನಾನು ತರಬೇತಿ ಮುಖ್ಯ ಅಲ್ಲ ಅಂತ ಹೇಳ್ತಾ ಇಲ್ಲ, ಮಾಹಿತಿ ತಿಳ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಖ್ಯ ಅದನ್ನು ಯಾಕೆ ಮಾಡಬೇಕು, ಆ ಕೆಲಸವನ್ನು ನಾವು ಯಾಕೆ ಮಾಡಬೇಕು ಅನ್ನೋಂಥದ್ದು ನಮಗೆ ಸ್ಪಷ್ಟತೆ ಇದ್ದರೆ, ಅದನ್ನು ಮಾಡಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪ ನಮ್ಮಲ್ಲಿದ್ದರೆ, ಅದಕ್ಕೆ ಹೇಳ್ತಾರೆ ಬರ್ನಿಂಗ್ ಡಿಸೈರ್. ನಾನು ಆಗಲೇ ಯಾವುದೋ ಒಂದು ಸರಣಿಲೂ ಪ್ರಸ್ತಾಪ ಮಾಡಿದ್ದೆ. APJ ಅಬ್ದುಲ್ ಕಲಾಂ ಅವರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರ್ನಿಂಗ್ ಡಿಸೈರ್, ಅದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಕಿಚ್ಚು ನಮ್ಮಲ್ಲಿ ಅಥವಾ ಛಲ ಅಥವಾ ಒಂದು ದೃಢ ಸಂಕಲ್ಪ ಇದ್ದಾಗ ದಾರಿ ಅದಾಗೆ ಅದೇ ತೋರಿಸ್ಕೊಳುತ್ತೆ, ಅದಾಗದೇ ಬರ್ತದೆ ದಾರಿ. ಅದಕ್ಕೆ ಆಂಗ್ಲ ಭಾಷೆನ ಹೇಳ್ತಾರೆ ಇಫ್ ವೈ ಇಸ್ ಸ್ಟ್ರಾಂಗ್ ಹೌ ಇಸ್ ಈಸಿ ಅಂತ ಹೇಳ್ತಾರೆ. ಇಫ್ ವೈ ಇಸ್ ಸ್ಟ್ರಾಂಗ್ ಹೌ ಇಸ್ ಈಸಿ ಅಂದ್ರೆ ಅರ್ಥ, ನಾನು ಮಾಡಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ರೆ, ಯಾಕೆ ಮಾಡಲೇಬೇಕು ಅಂತ ಕಾರಣ ಸ್ಪಷ್ಟ ಇದ್ದರೆ ಹೇಗೆ ಮಾಡಬೇಕು ಅನ್ನೋದು ದಾರಿ ಅದಾಗೆ ಅದೇ ಕಾಣುತ್ತಂತೆ. ಸೊ ಇಷ್ಟು ವಿಷಯಗಳನ್ನ ಹೇಳ್ತಾ, ನಾವು ಯಾವುದೇ ಕೆಲಸ ಆಗಲಿ ಯಾಕೆ ಮಾಡಬೇಕನ್ನೋ ಸ್ಪಷ್ಟತೆ ನಮ್ಮಲ್ಲಿ ಇತ್ತು ಅಂದರೆ ಆ ಕೆಲಸ ಮಾಡೋದು ಸುಲಭ ಆಗುತ್ತೆ ಅಂತ ಹೇಳ್ತಾ ಭಾಗ 14ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.